Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣ ಅವರ ಈ ಒಂದು ವಿಡಿಯೋ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ. ರಾಜ್ಯ ರಾಜಕೀಯದಲ್ಲೂ ಕೂಡ ಕೆಸರೆರಚಾಟಕ್ಕೆ ವಾಕ್ಸಮರಕ್ಕೆ ಕಾರಣವನ್ನ ಮಾಡಿಕೊಟ್ಟಿದೆ. ಸೊ ಅದರಲ್ಲೂ ಈಗ ಸುರೇಶ್ ಮಾತನಾಡಿದ್ದಾರೆ. ಡಿ ಕೆ ಸುರೇಶ್ ಅವರು ಪ್ರಜ್ವಲ್ ಪ್ರಕರಣ ಮುಚ್ಚಾಕುವಂತ ಒಂದು ಯತ್ನ ನಡೆದಿದೆ. ಅಷ್ಟೇ ಅಲ್ಲ, ಸಂತ್ರಸ್ತ ಮಹಿಳೆಯರಿಗೆ ಬೆದರಿಕೆ ಹಾಕುವುದು ಕೂಡ ನಡೀತಾ ಇದೆ ಅಂತ ಹೇಳಿ ಒಂದು ಆರೋಪವನ್ನು ಮಾಡಿದ್ದಾರೆ. ಟಿವಿ9 ಜೊತೆಗೆ ಮಾತನಾಡಿದಂತಹ ಡಿ ಕೆ ಸುರೇಶ್ ಈ ಆರೋಪವನ್ನ ಮಾಡಿದ್ದಾರೆ. ಸೊ ಪ್ರಕರಣದ ಮೇಲೆ ಅಂದ್ರೆ ಒಂದು ಒತ್ತಡ ತರುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾಜಿ ಪ್ರಧಾನಿ ಕುಟುಂಬದವರಿಂದಲೇ ಅನ್ಯಾಯ ಆಗಿದೆ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ಇದು ದೇವೇಗೌಡರಿಗೂ ಆದಷ್ಟೇ ಕರ್ನಾಟಕಕ್ಕೂ ಕೂಡ ಅವಮಾನ ಆಗಿದೆ. ಇದು ಇಡೀ ಕನ್ನಡಿಗರಿಗೆ ಮತ್ತೆ ಕರ್ನಾಟಕಕ್ಕೆ ಮಾಡಿರುವಂತಹ ಒಂದು ಅವಮಾನ. ಇವತ್ತು ಇಡೀ ರಾಷ್ಟ್ರದಲ್ಲಿ ಕರ್ನಾಟಕವನ್ನ ಬೇರೆ ದೃಷ್ಟಿಯಲ್ಲಿ ನೋಡೋ ರೀತಿ ಆಗಿದೆ ಅಂತ ಹೇಳಿ ಮಾತಾಡಿದ್ದಾರೆ. ಸಂತ್ರಸ್ತರಿಗೆ ನ್ಯಾಯಾಲಯದಿಂದ ರಕ್ಷಣೆ ಒದಗಿಸಬೇಕು, ಈ ಪ್ರಕರಣದ ಬಗ್ಗೆ ನಿಷ್ಪಕ್ಷಪಾತವಾದಂತಹ ತನಿಖೆ ಆಗಬೇಕು ಅನ್ನುವಂಥದ್ದನ್ನ ಕೂಡ ಆಗ್ರಹಿಸ್ತಾ ಇದ್ದಾರೆ. ಕನಕಪುರದಲ್ಲಿ ಮಾತನಾಡಿದಂತಹ ಸಂಸದ ಡಿ ಕೆ ಸುರೇಶ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ನಕಲಿ ಅಸಲಿ ಅನ್ನೋದಕ್ಕಿಂತ ಇವತ್ತು ಇಡೀ ದೇಶ ತಲೆ ತಗ್ಸುವಂಥ ಒಂದು ರೀತಿ. ಯಾಕೆಂದರೆ ಇದರಲ್ಲಿ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬ, ಅದರಲ್ಲೂ ಒಬ್ಬ ಸಂಸತ್ ಸದಸ್ಯರು, ಹಾಲಿ ಸಂಸತ್ ಸದಸ್ಯರು, NDA ಅಭ್ಯರ್ಥಿ, ಅವರು ಇವತ್ತು ಈ ರೀತಿಯಾಗಿ ನಡ್ಕೊಂಡಿರುವಂಥದ್ದನ್ನು ಬಹಿರಂಗವಾಗಿ ಮಹಿಳೆಯರು ಬಂದು ದೂರನ್ನು ದಾಖಲೆ ಮಾಡಿದ್ದಾರೆ. ಸೊ ಇವತ್ತು ಯಾವ ರೀತಿ ಇದನ್ನು ಸಮಜಾಯಿಸಿ ನೀಡಬೇಕು ಅಂತಕ್ಕಂಥದ್ದು ಕೂಡ ಇದು ಇಡೀ ಕರ್ನಾಟಕದ ಕನ್ನಡಿಗರಿಗೆ, ಕರ್ನಾಟಕದ ದೇವೇಗೌಡರ ಕುಟುಂಬಕ್ಕೆ ಎಷ್ಟು ಅವಮಾನನೋ ಕರ್ನಾಟಕಕ್ಕೂ ಕೂಡ ಅಷ್ಟೇ ಅವಮಾನ. ಸೊ ಇದನ್ನು ನಿಷ್ಪಕ್ಷವಾದಂಥ ತನಿಖೆ ಆಗಬೇಕು. ಅದಕ್ಕಿಂತ ಮುಖ್ಯವಾಗಿ ಸಂತ್ರಸ್ತೆಯರು ಯಾರಿದ್ದಾರೆ ಅವರಿಗೆ ರಕ್ಷಣೆ ಸಿಗಬೇಕು, ಅವರಿಗೆ ಒಂದು ನ್ಯಾಯ ಒದಗಿಸುವಂಥ ಕೆಲಸ ಇವತ್ತು ಸರ್ಕಾರದಿಂದ ಮತ್ತು ಮಾನವ ಹಕ್ಕುಗಳ ಆಯೋಗ ಇರ್ಬೋದು, ಮಹಿಳಾ ಆಯೋಗ ಇರ್ಬೋದು, ನ್ಯಾಯಾಲಯಗಳಿರ್ಬೋದು, ಇವೆಲ್ಲವೂ ಕೂಡ ಅವರಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು. ಇದು ಬಹುಶಃ ಹಿಂದೇನೂ ಆಗಿಲ್ಲ ಅಂತ ಕಾಣಿಸ್ತದೆ. ನಾವು ಕೇಳಿಲ್ಲ, ಮುಂದೇನೂ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಇಂಥ ಒಂದು ವಿಚಾರಗಳನ್ನು ಎಲ್ಲರೂ ಕೂಡ ಖಂಡನೆ ಮಾಡಬೇಕಾಗ್ತದೆ. ಇದನ್ನು ಎಲ್ಲರೂ ಕೂಡ ಭಾಳ ಎಚ್ಚರಿಕೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದು ಹಿಂದೆನೇ ಗೊತ್ತಿತ್ತು ಅಂಥೇಳಿ ಕೆಲವು ಮಾಧ್ಯಮಗಳಲ್ಲಿ ವರದಿಗಳು ಬರ್ತಾ ಇದೆ. ವರದಿಗಳು ಬಂದಿದ್ರೂ ಕೂಡ ಇದೆಲ್ಲ ಮನೆ ಕುಟುಂಬದಲ್ಲಿ ಗೊತ್ತಿದ್ರೂ ಕೂಡ ಈ ರೀತಿಯಾಗಿ ಮುಚ್ಚಾಕುವಂಥ ಪ್ರಯತ್ನಗಳು, ಬೆದರಿಕೆ ಆಗ್ತಕ್ಕಂಥದ್ದು ಇವೆಲ್ಲ ನಡೀತಾ ಇರೋದ್ರಿಂದ ಅದಕ್ಕೋಸ್ಕರನೇ ಹೇಳಿದ್ದು, ವಿಶೇಷವಾಗಿ ಆ ನೊಂದಂಥ ಸಂತ್ರಸ್ತೆಯರಿಗೆ, ಕುಟುಂಬಗಳಿಗೆ, ಅವ್ರ ಕುಟುಂಬಕ್ಕೆ ರಕ್ಷಣೆ ಸಿಗಬೇಕು, ಜೊತೆಗೆ ಅವರಿಗೆ ನ್ಯಾಯ ಕೂಡ ಸಿಗಬೇಕಾಗ್ತದೆ. ಇದು ಯಾವ ರೀತಿ ರಕ್ಷಣೆಯನ್ನು ಎಲ್ರಿಗೂ ಕೂಡ ಮಾಜಿ ಪ್ರಧಾನಮಂತ್ರಿಗಳು ಎಲ್ರಿಗೂ ಕೂಡ ಸಾಕಷ್ಟು ಸಲಹೆಗಳನ್ನು ಕೊಡ್ತಾರೆ, ಮಾರ್ಗದರ್ಶನಗಳನ್ನು ನೀಡ್ತಾರೆ. ಇದಕ್ಕೆ ಯಾವ ರೀತಿ ಸರ್ಕಾರಕ್ಕೆ ಮಾರ್ಗದರ್ಶನ ನೀಡ್ತಾರೆ, ಆ ಕುಟುಂಬಗಳಿಗೆ ಯಾವ ರೀತಿ ಮಾರ್ಗದರ್ಶನ ನೀಡ್ತಾರೆ ಅಂತಕ್ಕಂಥದ್ದು ಭಾಳ ಪ್ರಮುಖವಾದಂಥ ವಿಚಾರ. ಕುಮಾರಸ್ವಾಮಿ ಹೇಳಿದ್ದಾರೆ, ಎಚ್ ಡಿ ರೇವಣ್ಣವ್ರ ಕುಟುಂಬ ನಮ್ಮ ಕುಟುಂಬ ಒಂದೇ ಅಲ್ಲ ಅಂತ ಹೇಳ್ತಾರೆ ಸರ್. ಮಾಡಿದ್ದೀವಿ ನಾವು. ನೋಡಿ, ಅವರು ಬೇಕಾದಾಗ ಒಂದು ಅನ್ನೋದು, ಬೇಡದಿದ್ದಾಗ ಇನ್ನೊಂದು ಅನ್ನೋದಲ್ಲ. ಈ ಕುಟುಂಬ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬ. ಆ ಕುಟುಂಬಕ್ಕೆ ಅನ್ಯಾಯ ಆಗಿರುವಂಥದ್ದು, ಆ ಕುಟುಂಬದ ಮುಖಾಂತರ ಅನ್ಯಾಯ ಆಗಿರುವಂಥದ್ದು. ಅವರು NDA ಅಭ್ಯರ್ಥಿ. ಇದಕ್ಕೆ ಪ್ರಧಾನಮಂತ್ರಿಗಳು ಕೂಡ ತಮ್ಮ ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕು. ಸೊ ಇದೆಲ್ಲದರ ನಡುವೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅಂತ ಹೇಳಿ ನೋಡಿದ್ರೆ ಅವ್ರು ರಾಜ್ಯದಲ್ಲಿ ಇಲ್ಲ. ಈಗಾಗಲೇ ಜರ್ಮನಿಗೆ, ಫ್ರಾಂಕ್ಫರ್ಟ್ಗೆ ಹೋಗಿ ಆಗಿದೆ. ಸೊ ಈಗ ಅವರನ್ನ ಅಮಾನತು ಮಾಡ್ತಾರಾ, ಹಾಗಾದ್ರೆ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗತ್ತಾ ಅನ್ನುವಂಥದ್ರ ಬಗ್ಗೆ ಇರುವಂತಹ ಚರ್ಚೆ. ಸೊ ಇವತ್ತು ಹುಬ್ಬಳ್ಳಿಯಲ್ಲಿ JDS ಕೋರ್ ಕಮಿಟಿಯ ಒಂದು ಮೀಟಿಂಗ್ ಇದೆ. ಇದರಲ್ಲಿ ಒಂದು ಮಹತ್ವದ ನಿರ್ಧಾರ ಕೈಗೊಳ್ಳುವಂತಹ ಸಾಧ್ಯತೆಗಳಿವೆ. ಕೋರ್ ಕಮಿಟಿಯ ಅಧ್ಯಕ್ಷರಾಗಿರುವಂತಹ GT ದೇವೇಗೌಡರು, ಸೊ ಅವರ ನೇತೃತ್ವದಲ್ಲೇ ನಡೆಯಲಿರುವಂತಹ ಸಭೆ ಇದು. ಕೋರ್ ಕಮಿಟಿ ಸಭೆಯಲ್ಲಿ 14 ಕ್ಷೇತ್ರಗಳ ಪ್ರಮುಖರು ಭಾಗಿಯಾಗ್ತಾ ಇದ್ದಾರೆ. ಎಲ್ಲರ ಜೊತೆಗೆ ಚರ್ಚೆ ಮಾಡ್ತಾರೆ. ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪ್ರಕರಣ ಏನಿದೆ, ಸೊ ಅದ್ರ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆಗಳು ಕೂಡ ಇವೆ. ಸಭೆಯಲ್ಲಿ ಚರ್ಚೆ ಮಾಡಿ ನಂತರ ಶಿಸ್ತು ಕ್ರಮ ಕೈಗೊಳ್ಳೋದು ಈಗಾಗಲೇ ಖಡಾಖಂಡಿತವಾಗಿ ಕುಮಾರಸ್ವಾಮಿ ಅವರು ಕೂಡ ಹೇಳಿಯಾಗಿದೆ. ಸೊ ಯಾರೇ ಇದ್ರೂ ಕೂಡ ನಾವಂತೂ ಅವ್ರನ್ನ ಸಪೋರ್ಟ್ ಮಾಡೋದಿಲ್ಲ. ಇಂಥ ಪ್ರಕರಣಗಳಲ್ಲಿ ಖಂಡಿತವಾಗ್ಲೂ ತಕ್ಕ ಶಿಕ್ಷೆ ಆಗುತ್ತೆ. SIT ಫಾರ್ಮ್ ಆಗಿದೆ, SIT ರಿಪೋರ್ಟ್ ಬರಲಿ, ಅದಾದ ನಂತರ ನಾವು ಅಮಾನತು ಮಾಡಬೇಕಾ ಅಥವಾ ಉಚ್ಚಾಟನೆ ಮಾಡಬೇಕಾ, ಯಾವುದೇ ಒಂದು ಕಠಿಣ ನಿರ್ಧಾರ ಆದರೂ ಕೂಡ ನಾವು ಕೈಗೊಳ್ತೀವಿ, ಯಾವುದೇ ಕಾರಣಕ್ಕೂ ನಾವು ಸಪೋರ್ಟ್ ಮಾಡಲ್ಲ ಅನ್ನೋ ಒಂದು ಮಾತುಗಳನ್ನು ಕುಮಾರಸ್ವಾಮಿ ಅವರು ಮೊನ್ನೆಯಿಂದಲೂ ಕೂಡ ಹೇಳ್ತಾನೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಅವರನ್ನ ಅಮಾನತು ಮಾಡ್ತಾರಾ ಅಥವಾ ಉಚ್ಚಾಟನೆ ಮಾಡ್ತಾರಾ ಅನ್ನುವಂಥ ಒಂದು ವಿಚಾರ ಇವತ್ತೂ ಕೂಡ ಚರ್ಚೆಗೆ ಬರುವಂಥ ಸಾಧ್ಯತೆಗಳಿವೆ.
Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.